ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಆ್ಯಸ್ ಐ ಸೇಡ್ ಇನ್ ಪ್ರೀವಿಯಸ್ ವಿಡಿಯೋ, ಅನಾಲಿಸಿಸ್ ವಿಡಿಯೋ, ಏನಾಗಿದೆ, ಸಪೋರ್ಟಲ್ಲಿದೆ. ನಾಳೆ ಏನಂದ್ರೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ ಫ್ರೆಂಡ್ಸ್, ರೈಟ್? ಸೊ ಸೇಮ್ ಏನಾಗಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಯದ. ಸೊ ಗ್ಯಾಪ್ ಅಪ್ ಓಪನ್ ಆಗಿ ಏನಾಗಿದೆ, ಒಂದು ಸ್ಟ್ರಾಂಗ್ ಅಪ್ಸೈಡ್ ಕ್ಯಾಂಡಲ್ ಮಾಡೋಕ್ಕೆ ಕೋಶಿಶ್ ಮಾಡಿದೆ. ಬಟ್ ಏನಂದರೆ ಸೆಲ್ಲರ್ಸ್ ಈ ಝೋನಲ್ಲಿ ರೆಸಿಸ್ಟೆನ್ಸ್ ಇದೆ. ಆ್ಯಸ್ ಐ ಸೆಡ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವುದು ಗೊತ್ತು, ಇಂಪಾರ್ಟೆಂಟ್ ಲೆವೆಲ್ಸ್ನ ಆಲ್ರೆಡಿ ಡ್ರಾ ಮಾಡಿಟ್ಟಿದ್ದೀನಿ. ಯಾವುದ್ಯಾವುದಪ್ಪ ಅಂತಂದರೆ ಇಲ್ಲಿ 24,300 ಇದೇನಿದೆಲ್ಲ, ಇದೊಂದು ರೆಸಿಸ್ಟೆನ್ಸ್ ಇದೆ. ಯಾಕೆ ರೆಸಿಸ್ಟೆನ್ಸ್ ಅಪ್ಪ ಅಂದರೆ ಇಲ್ಲೊಂದು ಪ್ರೀವಿಯಸ್ ಸಪೋರ್ಟ್ ಇತ್ತು, ಮೇಲ್ಗಡೆ ಹೋಗಿ ಈ ರೆಸಿಸ್ಟೆನ್ಸ್, ಈ ಸಪೋರ್ಟ್ನ ಬ್ರೇಕ್ ಆಗಿತ್ತು. ಬ್ರೇಕ್ ಆಗೋದ್ರೆ ಡೌನ್ ಸೈಡ್ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡಿತ್ತು, ಎಲ್ಲಿ 24,000 ರೌಂಡ್ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು, ನಾನು ನಿನ್ನೆ ಹೇಳಿರೋ ಪ್ರಕಾರ ನಾಳೆ ಏನಾಗಿ ಗ್ಯಾಪ್, ಇಲ್ಲಿ ನೋಡಿ ಈ ಮಾರ್ಕ್ ಸದ್ಯಕ್ಕೆ ಇನ್ನೂ ಹೋಗಿಲ್ಲ, ಇಲ್ಲೇ ಇದೆ. ಸೊ ಆ ಥರ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲೇ ಸೈಡ್ವೇಸ್ ಆಗುತ್ತೆ ಅಂತ ಹೇಳಿದೆ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಓಪನ್ ಮಾಡ್ತೀನಿ ಇವಾಗ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ಹೇಳಿದಾಗ ಏನೋ ಮಾರ್ಕೆಟ್ ಲೈಟಾಗಿ 10 ಇಲ್ಲೆಲ್ಲ ಓಪನ್ ಆಗಿ ಮೇಲ್ ಸೈಡ್ ಮೇಲೆ ಹೋಗುತ್ತೆ, ಇಲ್ಲಾಂದರೆ ಗ್ಯಾಪ್ ಅಪ್ ಓಪನ್ ಆಗಿ ಸೊ ಇದೇ ಝೋನಲ್ಲಿ ಒಂದು ಟ್ರೇಡ್ ಮಾಡೋದು ಅಂತ ಹೇಳಿದೆ. ಸೊ ಆ್ಯಸ್ ಎ ಸೇಡ್ ಅದೇ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆಗಿದೆ. ಬಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು. ಸೊ ಅಲ್ಲಿಂದ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಬಂದು ತಿರುಗಿ ಪ್ರೀವಿಯಸ್ ಕ್ಲೋಸಿಂಗ್ ಇತ್ತು ಹೈ ಟಚ್ ಮಾಡಿ, ಅಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಲೋವರ್ ಹೈಸ್ ಮಾಡಿಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಏನಪ್ಪ ಅಂತಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಅದ, ಮಾರ್ಕೆಟ್ ಕ್ಲೋಸ್ ಆಗಿದ್ದು ರೆಸಿಸ್ಟೆನ್ಸ್ ಝೋನಲ್ಲಿ. ಸೊ ಡೇ ಟೈಮ್ ಫ್ರೇಮಲ್ಲಿ ನೋಡಿದಾಗ ನಿಮ್ಗೇನು ಕಾಣಿಸ್ತಿತ್ತು ಅಂದರೆ ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಕಾಣಿಸ್ತಾ ಇತ್ತು. ಸೊ ಕ್ಯಾಂಡಲ್ಸ್ಗಳ ಬಗ್ಗೆ ನಾನು ಸ್ಟಡೀಸ್ ಇದರಲ್ಲಿ ಸೀರೀಸಲ್ಲಿ ಹೇಳ್ಕೊಡ್ತೀನಿ. ಸೊ ಇದಕ್ಕೇನಪ್ಪ ಅಂತಂತಾರೆ, ಈ ಥರ ಬಂದಾಗ ಡೋಜಿ ಕ್ಯಾಂಡಲ್, ಡ್ರ್ಯಾಗನ್ ಫ್ಲೈ ಡೋಜಿ ಅಂದರೆ ವಿಕ್ ತಳಗಡೆ ಜಾಸ್ತಿ ಇರುತ್ತೆ, ಮೇಲ್ಗಡೆ ಬಾಡಿ ಸಣ್ಣದಿರುತ್ತೆ. ಸೊ ಇದು ಡ್ರ್ಯಾಗನ್ ಫ್ಲೈ ಡೋಜಿ, ಇದು ರೆಸಿಸ್ಟೆನ್ಸಲ್ಲಿ ಮಾಡಲ್ತ. ಸೊ ಏನಪ್ಪ ಅಂತಂದರೆ ಯಾವಾಗಲೂ ಮಾರ್ಕೆಟ್ ಮೇಲೆ ಹೋದಾಗ ಈ ಥರ ಒಂದು ಕ್ಯಾಂಡಲ್ ಫಾರ್ಮೇಷನ್ ಮಾಡುತ್ತೆ. ಸೊ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ಏನಾಗುತ್ತೆ, ಇದು ನೆಕ್ಸ್ಟ್ ಡೇ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಸೊ ನೆಗೆಟಿವಲ್ಲಿ ಕ್ಲೋಸ್ ಆಗಂಗೆ ಚಾನ್ಸಸ್ ಇರ್ತದೆ, ರೈಟ್? ಸಪೋಸ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ, ಲೈಕ್ ಸಪೋಸ್ ಇಲ್ಲೆಲ್ಲ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಸೈಡ್ ಬಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ತೊಗೊಂಡು ಮೇಲ್ಗಡೆ ಹೋಗ್ತದೆ, ಇಲ್ಲಾಂತಂದರೆ ಈ ರೆಸಿಸ್ಟೆನ್ಸ್ನ ಬೇಕ್ ಮಾಡಿ ಈ ಸಪೋರ್ಟ್ವರೆಗೂ ಬರೋ ಚಾನ್ಸಸ್ ಅದ, ರೈಟ್? ಏನಪ್ಪ ಇದು ಓಕೆ. ಇನ್ ಕೇಸ್ ಸಪೋಸ್ ಏನಪ್ಪ ಅಂತಂದರೆ ಇದೆಲ್ಲ ರೇಸ್ ಮಾಡ್ತೀನಿ ಅನ್ಸುತ್ತೆ, ರೈಟ್? ಇದು ಇಲ್ಲಿವರೆಗೂ ಬರೋ ಚಾನ್ಸಸ್ ಅದ, ರೈಟ್? ಸಪೋಸ್ ಇನ್ ಕೇಸ್ ನಾಳೆ ಏನಪ್ಪ ಅಂತಂದರೆ ಗ್ಯಾಪ್ ಅಪ್ ಓಪನ್ ಆಯಿತು. ಸೊ ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗ್ತದೆ, ಸೊ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ಸ್ ಓಪನ್ ಆದಾಗ ಏನಾಗ್ತದೆ ಅಂದರೆ ಪಾಯಿಂಟ್ಸ್, ಆಲ್ಮೋಸ್ಟ್ ನಮ್ಮ ಪಾಯಿಂಟ್ಸ್ ಏನಾದ್ರು ಹೋಗ್ಬಿಡ್ತಾವೆ. ಬಟ್ ಏನಾದ್ರು ಇಂಟ್ರಾಡೇದಲ್ಲಿ ನಾವು ಏನು ಜಸ್ಟ್ ಸ್ಕ್ಯಾಲ್ಪಿಂಗ್ ಅನ್ನೋ ಪ್ರಕಾರ ಅಷ್ಟೇ ನಾವು ಟ್ರೇಡ್ ಮಾಡಬೇಕು. ಸೊ ಇನ್ ಕೇಸ್ ಇಲ್ಲೇನಾದ್ರು ಗ್ಯಾಪ್ ಅಪ್ ಓಪನ್ ಆಯಿತು, ಸೊ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಅದ, ಯಾವುದು ಪ್ರೀವಿಯಸ್ ಕ್ಲೋಸಿಂಗ್ ಏನೋ ಇಲ್ಲೊಂದು ರೆಸಿಸ್ಟೆನ್ಸ್ ಅದ. ಸೊ ಈ ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಏನಾಗ್ತದೆ ಅಂತಂದ್ರೆ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂತ, ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಡೌನ್ ಸೈಡ್ ಬರ್ತದೆ. ಸೊ ನಿನ್ನೆ ಹೇಳಿರೋ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆಗಿ ಸೈಡ್ವೇಸ್ ಆಗಿತ್ತು. ಇನ್ ಕೇಸ್ ನಾಳೆನೂ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ ಇಲ್ಲಿಂದ ಹೋಗಿ ಸ್ಲೋ ಆ್ಯಂಡ್ ಸ್ಟಡಿ ಡೌನ್ ಸೈಡ್ ಬರುತ್ತೆ. ಬಟ್ ನಂದು ಅನಲೈಸ್ ಏನಪ್ಪ ಅಂತಂದ್ರೆ, ಇಲ್ಲಿ ಡೇ ಟೈಮ್ ಫ್ರೇಮಲ್ಲಿ ಒಂದು ಸೆಕೆಂಡ್ ಇಲ್ಲಿ ನೋಡಿ. ಸೊ ಡೇ ಟೈಮ್ ಫ್ರೇಮಲ್ಲಿ ಏನು ಮಾಡಿದೆ ಅಂತಂದರೆ, ಸ್ವಲ್ಪ ನೆಟ್ ಸ್ಲೋ ಇದೆ, ಸಾರಿ. ಇಲ್ಲಿ ನೋಡಿ, ಡೇ ಟೈಮ್ ಫ್ರೇಮಲ್ಲಿ ಏನು ಮಾಡಿದೆ, ಇಲ್ಲೊಂದು ಡ್ರ್ಯಾಗನ್ ಫ್ಲೈ ಡೋಜಿ ಅಂತಾರೆ ಇದು ಕ್ಯಾಂಡಲಿಗೆ. ಬಟ್ ಇದು ಆ್ಯಕ್ಚುಲಿ ಹೆಂಗಪ್ಪ ಅಂತಂದ್ರೆ ಒಂದು ಕರೆಕ್ಟಾಗಿ ಪ್ರಾಪರ್ ರೆಸಿಸ್ಟೆನ್ಸಲ್ಲಿ ಆಗ್ಯದ. ಬಟ್ ಇಲ್ಲಿ ಕಂಟಿನ್ಯೂಸ್ ಒಂದು 2-3 ಕ್ಯಾಂಡಲ್ ಆಗಿ ಈ ಕ್ಯಾಂಡಲ್ ಆಗಿತ್ತಂದರೆ ನಿಮಗೆ ಡೌನ್ ಸೈಡ್ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಆಗೋದ್ರಿಂದ ಭಾಳ ಮಾರ್ಕೆಟ್ ಏನದ ಅಂದ್ರೆ ಕರೆಕ್ಟಾಗಿ ಮೂವ್ಮೆಂಟ್ ಗೊತ್ತಾಗಂಗಿಲ್ಲ. ಫಿರ್ ಬಿ ಏನದ, ನಾಳೆ ಏನೋ ಚಾನ್ಸಸ್ ಅದಪ್ಪ ಅಂತಂದರೆ ಈ ಥರ ಒಂದು ಕ್ಯಾಂಡಲ್ ಆಗೋ ಚಾನ್ಸಸ್ ನಾಳೆ ಅದ, ಪ್ರೊಬಬಿಲಿಟಿ ಅದ. ಯಾಕಂತಂದ್ರೆ ಇಲ್ಲಿ ಏನದ ಸೆಲ್ಲರ್ಸ್ ಆ್ಯಕ್ಟಿವ್ ಹರ. ಇನ್ ಕೇಸ್ ಈ ಕ್ಯಾಂಡಲ್ ಏನಾದರೂ ಗ್ರೀನಲ್ಲಿ ಕ್ಲೋಸ್ ಆಗಿತ್ತು, ಈ ಥರ ಗ್ರೀನಲ್ಲಿ ಏನಾದರೂ ಕ್ಲೋಸ್ ಆಗಿತ್ತು ಅಂತಂದರೆ ಸೊ ಈ ಥರ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಿತ್ತು ನೆಕ್ಸ್ಟ್ ಕ್ಯಾಂಡಲ್. ಇಲ್ಲಿ ಏನಾಗ್ಯದ, ಬಯರ್ಸ್ ಆ್ಯಕ್ಟಿವ್ ಹರ. ಬಟ್ ಏನದ, ರೆಸಿಸ್ಟೆನ್ಸ್ ಏನೋ ಅವ್ರ ಬಯರ್ಸ್, ಇಲ್ಲಿ ಬಯರ್ಸ್ ಅಂದ್ರೇನು, ಮಾರ್ಕೆಟ್ನ ಮೇಲ್ಗಡೆ ಒಯ್ಯೋರು. ಸೆಲ್ಲರ್ಸ್ ಅಂದ್ರೇನು, ಮಾರ್ಕೆಟ್ನ ತೆಳಗಡೆ ಪುಷ್ ಮಾಡೋರು. ಸೊ ಇಲ್ಲೇನಾಗ್ಯದ, ಮಾರ್ಕೆಟ್ 24,000ಲಿಂದ ಮಾರ್ಕೆಟ್ ಬಯರ್ಸ್ ಹರ. ಬಟ್ ಏನಾಗ್ಯದ, ಈ ಝೋನಲ್ಲಿ ಬಂದಾಗ 24,300, 24,200, 250 ಈ ಝೋನಲ್ಲಿ ಏನಾಗಿದೆ, ಸೆಲ್ಲರ್ಸ್ ಆ್ಯಕ್ಟಿವ್ ಹರ. ಸೊ ಅವ್ರದ್ದು ಮಾರ್ಕೆಟ್ ಸೆಲ್ಲರ್ಸ್ದು ಏನು ಇದಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಹೋಗಬೇಕು. ಸೊ ಈ ಕ್ಯಾಂಡಲ್ ಏನಾಗಿದೆ, ರೆಡ್ ಕ್ಲೋಸ್ ಆಗಿ ಸೆಲೆಕ್ಟ್ ಏನಾದ, ನಾಳೆ ಏನಾಗ್ತದೆ, ಸೊ ಒಂದು ಇಲ್ಲ ರೆಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಅದ. ಇಲ್ಲ ಅಂತಂದ್ರೆ ಒಂದು ಇನ್ಸೈಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗ್ತದೆ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನದ, ಇದು ಸೆಲ್ಲರ್ಸ್ ಇನ್ ಕೇಸ್ ಏನಾದರೂ ಅವ್ರದ್ದು ವೀಕ್ ಆದರೆ
ಇಲ್ಲಿಂದ ಮತ್ತೆ ತಿರ್ಗಿ ಬೈಯಿಂಗ್ ಆಪರ್ಚುನಿಟಿ ನಮಗೇನಾದ್ರು ಕಾಣಿಸ್ತದೆ. ರೈಟ್, ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಏನಪ್ಪ ಅಂತಂದರೆ ಇದ್ರಾಗ ಪೇಷನ್ಸ್ ಬೇಕು, ನಾಲೆಜ್ ಬೇಕು. ಸೊ ಪೇಷನ್ಸ್ ಅಂದು ಕರೆಕ್ಟಾಗಿ ನೋಡಿ, ನಾನು ನಿನ್ನೆ ಹೇಳಿದ ವಿಡಿಯೋನ ಇನ್ನೂ ಬೇಕಾದ್ರೆ ರಿಮೈಂಡ್ ಮಾಡಿ ನೋಡಿ. ಇಲ್ಲಿ ಸಪೋರ್ಟ್ ಬರುತ್ತೆ, ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆದರೆ ನಿಮಗೆ ಇದೇ ಝೋನಲ್ಲಿ ನಿಮಗೆ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಹೇಳಿದೆ. ಸೊ ಆ್ಯಸ್ ಸೈಡ್ ನನಗೆ ನಾಳೆ ಏನಾಗುತ್ತೆ ಅಂತೇಳಿ ಜಸ್ಟ್ ಅನಲೈಸ್ ಮಾಡಿದ್ದೆ. ಸೊ ಅದೇ ಪ್ರಕಾರ ನನಗೇನಾಗ್ಯದ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟದ. ಸೊ ಇದೇ ಥರ ನೀವು ಏನದ ಅಂತಂದ್ರೆ ಅನಲೈಸ್ ಮಾಡ್ಬೋದು. ಯಾವಾಗ ಮಾಡ್ಬೋದಪ್ಪ ಅಂತಂದ್ರೆ ನೀವು ಕರೆಕ್ಟಾಗಿ ಪ್ರಾಪರಾಗಿ ಇದನ್ನು ಸ್ಟಡಿ ಮಾಡಿದಾಗ, ಅದರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನೀವು ಈ ಥರ ಅನಲೈಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಏನಪ್ಪ ಅಂತಂದ್ರೆ ಈ ಥರ ಟ್ರೇಡ್ ಮಾಡಿದಾಗ ನಮ್ಗೆ ಒಳ್ಳೆ ಪ್ರಾಫಿಟ್ ಡೈಲಿ ಆರಾಮ್ಸೆ ಒಂದು 25,000 ನಾವು ಇನ್ವೆಸ್ಟ್ ಮಾಡಿದ್ರೆ ಡೈಲಿ ಇಂಟ್ರಾಡೇಲಿ ಒನ್ ಲಾಟಲ್ಲಿ ನಾವು ಆರಾಮ್ಸೆ 500 to 1000 rupees 1500ವರೆಗೂ ಆರಾಮ್ಸೆ ನಾವೇನಾದ್ರು ಪ್ರಾಫಿಟ್ ಅರ್ನ್ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಬಂದು ದುಡ್ಡು ಒಮ್ಮೆಗೆ ಹಾಕಿ ದುಡ್ಡು ಒಮ್ಮೆಗೆ ರೇಟ್ ತೆಗೆಯೋದು ಅಂದರೆ ಆಗಂಗಿಲ್ಲ. ಜಸ್ಟ್ ಏನಪ್ಪ ಅಂತಂದರೆ 25,000 ಇನಿಷಿಯಲ್ ಆಗಿ ನಾವು ಸ್ಟಾರ್ಟ್ ಮಾಡಿಕೊಂಡು ಟ್ರೇಡ್ ಮಾಡಿ ಡೈಲಿ 500,000 rupeesವರೆಗೂ ನಾವು ಆರಾಮ್ಸೆ ಅರ್ನ್ ಮಾಡ್ಬೋದು. ಸೊ ಏನದಪ್ಪ ಮೋಟಿವ್ ಏನದ ಅಂತಂದ್ರೆ ಎಲ್ಲರಿಗೂ ಈ ಥರ ನಾನು ನಾಲೆಜ್ನ ಶೇರ್ ಮಾಡಿ, ಸೊ ಎಲ್ಲರೂ ಒಂದು ಸ್ವಲ್ಪ ಪ್ರಾಫಿಟೇಬಲ್ ಆಗಲಿ, ಟ್ರೇಡ್ ಮಾಡಲಿ, ಕಲೀಲಿ. ಇದ್ರ ಬಗ್ಗೆ ನಮಗೆ ಜಾಸ್ತಿ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಜನ ಏನು ಮಾಡ್ತಾರೆ, ಲಾಸ್ ಆಗ್ತಾರೆ ಇದ್ರಾಗ. ಸೊ ಅದನ್ನು ಎಲ್ಲರೂ ಲಾಸ್ ಆಗ್ತಾರೆ, ಬಟ್ ಅದನ್ನೇನು ನಾವು ಓನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿದಾಗ ನಮ್ಗೆ ಲಾಸ್ ಆಗೋದು ಪ್ರಾಬಬಿಲಿಟಿ ಕಮ್ಮಿ ಇರ್ತದೆ. ಸೊ ಅದಕ್ಕಾಗಿ ನಾನು ಇದರಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದರಲ್ಲಿ ಡೈಲಿ ಅಪ್ಡೇಟ್ಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನಪ್ಪ ಅಂತಂದರೆ ನಿಮಗೆ ಈ ವಿಡಿಯೋಸ್ನ ಇಷ್ಟ ಆಗಿದರೆ ನಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್. ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಯಾವುದೇ ಥರದ್ದು ಏನೇ ಮಿಸ್ಟೇಕ್ಸ್ ಇದ್ದು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಸೊ ದ್ಯಾಟ್ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಏನು ಮಾಡಿದ್ರೆ ನಿಮಗೆ ಇನ್ನೂ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತೇಳಿ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ನನಗೂ ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ಸ್ ಆಗ್ತಾಯಿದೆ. ನಾನು ಮಾಡಿರೋ ವೀಡಿಯೋನ ನಾನೇ ಕೂತ್ಕೊಂಡು ನೋಡಿದಾಗ ನಂಗೆ ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ ನನಗೆ ಅಲ್ಲಿ ಬರ್ತಾಯಿದೆ. ಸೊ ಆ ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಏನು ಮಿಸ್ಟೇಕ್ಸ್ ಇದೆಯಲ್ಲ ಅದನ್ನು ನಾನು ಕರೆಕ್ಟಾಗಿ ಮಾಡ್ಕೋತೀನಿ. ಸೊ ನಿಮ್ಮ ಕಡೆಯಿಂದ ಏನಾದರೂ ಇದ್ದರೆ ನಂಗೆ ತಿಳಿದೇ ಇರೋದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅದನ್ನು ನನಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಇಷ್ಟು ಹೇಳಿ ನಾನು ಏನಾದರೂ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ನಾಳೆಯಿಂದ ಏನದಪ್ಪ ಅಂತಂದರೆ ಲೈಟಾಗಿ ನೆಗೆಟಿವ್ ಓಪನ್ ಆಗೋ ಚಾನ್ಸಸ್, ನೆಗೆಟಿವ್ ಓಪನ್ ಆಗಿ ಇಲ್ಲೊಂದು ರೆಡ್ ಕ್ಯಾಂಡಲ್ ಮಾಡೋ ಚಾನ್ಸಸ್ ಅದ ನನ್ನ ಅನಲೈಸ್ ಪ್ರಕಾರ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.